ನಾವು ಕಳೆದ ತರಗತಿಯಲ್ಲಿ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ತ್ರಿಭುಜಗಳು ಈ ಒಂದು ಅಧ್ಯಾಯದಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯ ಮತ್ತು ಅದರ ವಿಲೋಮ ಪ್ರಮೇಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಸೊ ಈ ದಿನ ನಾವು ಥೇಲ್ಸ್ನ ಪ್ರಮೇಯ ಅಥವಾ ಅದರ ವಿಲೋಮ ಪ್ರಮೇಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಸ್ಯೆಗಳನ್ನು, ಮಾದರಿ ಸಮಸ್ಯೆಗಳು ಮತ್ತು ಅಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸೋಣ ಮಕ್ಕಳೇ. ಸೊ ಇದರಲ್ಲಿ ಮೊದಲನೇ ಸಮಸ್ಯೆ ಈ ಥರ ಇದೆ. ABCD ತ್ರಾಪಿಜ್ಯದಲ್ಲಿ AB ಸಮಾಂತರ DC, EF ಸಮಾಂತರ AB ಆಗುವಂತೆ E ಮತ್ತು F ಗಳು ಕ್ರಮವಾಗಿ ಸಮಾಂತರವಲ್ಲದ ಬಾಹುಗಳಾದ AD ಮತ್ತು BCಗಳ ಮೇಲಿನ ಬಿಂದುಗಳು AE by ED equals BF by FC ಎಂದು ಸಾಧಿಸಿ. ನೋಡಿ, ಇಲ್ಲಿ ಒಂದು ತ್ರಾಪಿಜ್ಯ ಇದೆ, ABCD ತ್ರಾಪಿಜ್ಯ ಇದೆ. ಸೊ ಇದು ಒಂದು ತ್ರಾಪಿಜ್ಯ ABCD. ಸೊ ಇದರಲ್ಲಿ ಏನು ಹೇಳ್ತಾರೆ, AB ಸಮಾಂತರ DC. ನೋಡಿ, ಇದು ABಗೆ ಹೌದಾ, BC ಸಮಾಂತರ ಇದೆ, ಇವೆರಡು ಸಮಾಂತರ ಇದೆ. ಮತ್ತು EF ಸಮಾಂತರ AB ಆಗುವಂತೆ ನೋಡಿ. ಸೊ ಇಲ್ಲಿ EF ಸಮಾಂತರ AB ಆಗುವ ರೀತಿ E ಮತ್ತು F ಗಳು ಕ್ರಮವಾಗಿ ಸಮಾಂತರವಲ್ಲದ ಬಾಹುಗಳ AD ಮತ್ತು BCಗಳ ಮೇಲಿನ ಬಿಂದುಗಳು. ಇದರಲ್ಲಿ ಸಮಾಂತರವಲ್ಲದ ಬಾಹುಗಳು ಯಾವ್ಯಾವು? AD ಮತ್ತು BC. ಸೊ ಈ AD ಮತ್ತು BC ಮೇಲೆ E ಮತ್ತು F ಬಿಂದುಗಳಿದ್ದಾವೆ ಹೌದಾ. ಸೊ EF ಯಾವುದಕ್ಕೆ ಸಮಾಂತರ ಆಗಿದೆ ಅಂತ ಹೇಳಿದರೆ ABಗೆ ಸಮಾಂತರ ಆಗಿದೆ. EF ಸಮಾಂತರ ಏನಾಗಿದೆ? AB ಆಗಿದೆ ಹೌದಾ. ಸೊ ಈಗ ನಾವೇನು ಸಾಧಿಸಬೇಕಾಗಿದೆ? AE by ED is equal to BF by FC ಅಂತ ಪ್ರೂವ್ ಮಾಡಬೇಕು ಹೌದಾ. ಸೊ ನಾನು ಈ ಒಂದು ಸಮಸ್ಯೆಗೆ ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ AC ಅನ್ನು ಸೇರಿಸ್ತಾ ಇದ್ದೀನಿ. ಅದು EF ಅನ್ನು G ಬಿಂದುವಿನಲ್ಲಿ ಛೇದಿಸಲಿ ನೋಡಿ. ಸೊ AC ಅನ್ನು ಸೇರಿಸಿ ನೋಡಿ. ಇದೆಲ್ಲ ಚಿತ್ರ ಏನು ಬರ್ಕೊಂಡಿದ್ದೀನಿ, ಇದು ಅವ್ರು ಕೊಟ್ಟಿರ್ತಕ್ಕಂಥ ದತ್ತಾಂಶದ ಮೇಲೆ ಚಿತ್ರ ಬರ್ಕೊಂಡಿದ್ದೀನಿ. ಬಟ್ ಈಗ ನಾನು ಮಾಡ್ತಕ್ಕಂಥ ರಚನೆ ಏನಿದೆ ಅದು ನಮಗೆ ಬೇಕಾಗೋ ರೀತಿ ನಾನು ಆ ರಚನೆ ಮಾಡ್ಕೊಂಡಿದ್ದೀನಿ. ಯಾಕೆ ಅದನ್ನು ನಾನು AC ಅನ್ನು ಸೇರಿಸ್ತಾ ಇದ್ದೀನಿ ಅಂತ ಹೇಳಿದರೆ, ನಮಗೆ ನೋಡಿ ಇಲ್ಲಿ ಈ ಅನುಪಾತ, ಈ ಬಾಹುಗಳ ಅನುಪಾತ ಬರಬೇಕು ಅಂದರೆ ಏನು ಮಾಡಬೇಕು? ನಮಗೆ ತ್ರಿಭುಜ ಆಗಿರಬೇಕು ಹೌದಾ. ಸೊ ಇದು ತ್ರಿಭುಜ ಅಲ್ಲ, ಇದು ತ್ರಾಪಿಜ್ಯ. ಸೊ ಈ ತ್ರಾಪಿಜ್ಯದಲ್ಲಿ ಈ ಎರಡು ಬಿಂದುಗಳನ್ನು ಸೇರಿಸಿದೆ ಹೌದಾ, ಅಂದರೆ ಕರ್ಣ ಎಳೆದ್ಬಿಟ್ರೆ ನಮಗೆ ಏನಾಗುತ್ತೆ? ಎರಡು ತ್ರಿಭುಜ ಬರುತ್ತೆ. ಆಗ ನಾವೇನು ಮಾಡ್ಬೋದು ಅಂತ ಹೇಳಿದರೆ ಈ ಅನುಪಾತಗಳು ಬರೀಬೋದು. ಸೊ ಅದಕ್ಕೋಸ್ಕರ ನಾನು A ಮತ್ತು C ಅನ್ನು ಸೇರಿಸ್ತಾ ಇದ್ದೀನಿ. ಸೊ AC ಅನ್ನು ಸೇರಿಸಿ, ಸೊ ಅದು EF ಅನ್ನು G ಬಿಂದುವಿನಲ್ಲಿ ಛೇದಿಸಲಿ. ಅದು EF ಅನ್ನು G ಬಿಂದುವಿನಲ್ಲಿ ಛೇದಿಸಲಿ.
ಹೌದಾ. ಸೊ ಈಗ ನಾನು ರಚನೆ ಮಾಡ್ತಿದ್ದೀನಿ. ರಚನೆ ಯಾವಾಗಲೂ ಯಾವ್ದ್ರಲ್ಲಿ ಇರಬೇಕು ಅಂತ ಹೇಳಿದ್ರೆ ಡಾಟೆಡ್ ಲೈನಲ್ಲಿ ಇರಬೇಕು ಅಂತ. ಸೊ ಈ ಥರ ರಚನೆ ಮಾಡ್ತಿದ್ದೀನಿ. ಎ ಸಿಯನ್ನು ಸೇರಿಸ್ತಾ ಇದ್ದೀನಿ. ಸೊ ಎ ಸಿ ಜಿ ಎಫ್ ಅನ್ನು ಸೇರ್ತಕ್ಕಂಥ ಬಿಂದುವನ್ನು ನಾನು ಏನು ಕರ್ಕೊಳ್ತೀನಿ, ನಾನು ಅದನ್ನು ಜಿ ಅಂತ ಕರ್ಕೊಳ್ತೀನಿ. ಹೌದಾ. ಸೊ ಈಗ ಅವರು ಈಗ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಎ ಬಿ ಡಿ ಸಿಗೆ ಸಮಾಂತರ ಅಂತ ಕೊಟ್ಟಿದ್ದಾರೆ. ಹೌದಾ. ನೋಡಿ, ಈ ಎ ಬಿ ಡಿ ಸಿಗೆ ಸಮಾಂತರ ಇದೆ. ಅದೇ ರೀತಿ ಎ ಬಿ ಯಾವುದಕ್ಕೆ ಸಮಾಂತರ ಇದೆ, ಇ ಎಫ್ ಗೆ ಸಮಾಂತರ ಇದೆ. ಮತ್ತು ಎ ಬಿ ಸಮಾಂತರ ಇ ಎಫ್ ಏನಿದು ದತ್ತಾಂಶ. ಸೊ ಅವ್ರು ಕೊಟ್ಟಿರ್ತಕ್ಕಂಥದ್ದು ಎ ಬಿ ಸಿ ಡಿಗೆ ಸಮಾಂತರ ಇದೆ ಮತ್ತು ಎ ಬಿ ಇ ಎಫ್ಗೆ ಸಮಾಂತರ ಇದೆ. ಸೊ ಇವೆರಡೂ ಏನು ಒಂದೇ ರೇಖೆಗೆ ಸಮಾಂತರ ಇರೋದ್ರಿಂದ, ಹೌದಾ. ಸೊ ಒಂದೇ ರೇಖೆಗೆ ಸಮಾಂತರ ಇರ್ತಕ್ಕಂಥ ರೇಖೆಗಳು ಪರಸ್ಪರ ಸಮಾಂತರ ಇರ್ತವೆ. ಸೊ ಇದು ಇ ಎಫ್ ಕೂಡ ಎ ಬಿ ಸಮಾಂತರ ಇದೆ ಮತ್ತು ಸಿ ಡಿ ಕೂಡ ಎ ಬಿ ಸಮಾಂತರ ಇದೆ ಅಂತ ಹೇಳಿದರೆ ನಾವೇನಂತ ಹೇಳ್ಬೋದು, ಇ ಎಫ್ ಸಮಾಂತರ ಡಿ ಸಿ ಅಂತ ಹೇಳ್ಬೋದು. ಸೊ ಈಗ ಇ ಎಫ್ ಸಮಾಂತರ ಡಿ ಸಿ, ಬಿಕಾಸ್ ಒಂದೇ ರೇಖೆಗೆ ಸಮಾಂತರವಿರುವ ರೇಖೆಗಳು ಪರಸ್ಪರ ಸಮಾಂತರವಾಗಿರ್ತವೆ. ಸೊ ಅದರಿಂದ ಇವೆರಡು ರೇಖೆಗಳು ಏನಾಗಿದೆ, ಪರಸ್ಪರ ಸಮಾಂತರ ಇದ್ದಾವೆ. ಸೊ ಈಗ ನಾನು ಏನು ಮಾಡ್ಕೊಡ್ತೇನೆ, ನನಗೆ ಈ ಅನುಪಾತ ಬರಬೇಕಂದ್ರೆ ಏನು ಮಾಡಬೇಕು, ನಾನು ಈ ತ್ರಿಭುಜ ತಗೊಳ್ತೀನಿ. ಯಾವ ತ್ರಿಭುಜ? ತ್ರಿಭುಜ ಎ ಡಿ ಸಿ ಅಲ್ಲಿ. ಹೌದಾ. ನೋಡಿ, ಎ ಡಿ ಸಿ ತ್ರಿಭುಜ ತಗೊಳ್ಳಿ. ಸೊ ಎ ಡಿ ಸಿ ತ್ರಿಭುಜದಲ್ಲಿ ಯಾವ ರೇಖೆಗಳು ಪರಸ್ಪರ ಸಮಾಂತರ ಇದ್ದಾವೆ? ಎಸ್, ಇ ಜಿ ಸಮಾಂತರ ಏನಾಗಿದೆ, ಡಿ ಸಿ ಆಗಿದೆ. ಸೊ ಇ ಎಫ್ ಸಮಾಂತರ ಡಿ ಸಿ. ಸೊ ಇ ಎಫ್ ಸಮಾಂತರ ಡಿ ಸಿ ಅಂತ ಹೇಳಿದರೆ ಇ ಜಿ ಸಮಾಂತರ ಡಿ ಸಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಈಗೇನು ಮಾಡ್ತಿದ್ದೀನಿ, ಈ ಬಾಹುಗಳ ಅನುಪಾತ ಬರೀಬೇಕು. ಸೊ ಇಲ್ಲಿ ತ್ರಿಭುಜದಲ್ಲಿ ಏನೋ ಯಾವುದೇ ಒಂದು ಬಾಹುಗಳ ಸಮಾಂತರ ಇತ್ತು ಅಂತ ಹೇಳಿದರೆ ಅದು ಉಳಿದಿರ್ತಕ್ಕಂಥ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಪ್ರಮೇಯ 2.1 ಗೊತ್ತಿದೆ ನಿಮಗೆ. ಸೊ ಆ ಅನುಪಾತ ಬರೀಬಹುದು. ಸೊ ಈ ತ್ರಿಭುಜದಲ್ಲಿ ಏನಾಗಿದೆ, ಇ ಜಿ ಡಿ ಸಿಗೆ ಸಮಾಂತರ ಇರೋದ್ರಿಂದ ಸೊ ಇದಕ್ಕೆ ತೇಸ್ನ ಪ್ರಮೇಯವನ್ನು ನೀವು ಅಪ್ಲೈ ಮಾಡಿದರೆ ಸೊ ಹಾಗೆ ಏನು ಬರುತ್ತೆ, ಎ ಇ ಬೈ ಇ ಡಿ ಈಕ್ವಲ್ಸ್ ಎ ಜಿ ಬೈ ಜಿ ಸಿ ಅಂತ ಹೇಳ್ಬೋದು. ಹೌದಾ. ನೋಡಿ, ಇವೆರಡು ರೇಖೆ ಸಮಾಂತರ ಇತ್ತು ಪರಸ್ಪರ ಅಂತ ಹೇಳಿದರೆ ಸೊ ಈ ಅನುಪಾತ ಬರೀಬೇಕಾದ್ರೆ ಹೇಗೆ ಬರೀಬೇಕು ಅಂತ ಹೇಳಿದ್ದೀನಿ ನಾನು ಲಾಸ್ಟ್ ಕ್ಲಾಸಲ್ಲಿ. ಸೊ ಈ ಯಾವುದು ರೇಖೆ ಸಮಾಂತರ ಇರುತ್ತೋ ಅದರ ಅಭಿಮುಖ ಶೂನ್ಯದಿಂದ ಸ್ಟಾರ್ಟ್ ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ, ಎ ಇ ಬೈ ಇ ಡಿ ಈಕ್ವಲ್ಸ್ ಎ ಜಿ ಬೈ ಜಿ ಸಿ ಆಗುತ್ತೆ. ಹೌದಾ. ಸೊ ಇದೊಂದಾಯಿತು. ಈಗ ನೆಕ್ಸ್ಟು ಯಾವ್ದು ತಗೊಳ್ತೀನಿ, ನಾನು ಎ ಬಿ ಸಿ ತ್ರಿಭುಜ ತಗೊಳ್ತೀನಿ. ಸೊ ನೆಕ್ಸ್ಟು ತ್ರಿಭುಜ ಎ ಬಿ ಸಿ. ಸೊ ಈ ಎ ಬಿ ಸಿ ತ್ರಿಭುಜದಲ್ಲಿ ಯಾವ ಬಾಹುಗಳು ಸಮಾಂತರ ಇದ್ದಾವೆ, ಎ ಬಿ ಬಾಹು ಮತ್ತು ಜಿ ಎಫ್ ಬಾಹು ಸಮಾಂತರ ಇದ್ದಾವೆ. ಸೊ ಎ ಬಿ ಸಮಾಂತರ ಜಿ ಎಫ್. ಸೊ ಅದು ಇ ಎಫ್ ಅಂತ ಹೇಳಿದ್ರು ಕೂಡ ಜಿ ಎಫ್ ಇ ಎಫ್ ಮೇಲಿನ ಬಿಂದು ಆಗಿರೋದ್ರಿಂದ ಎ ಬಿ ಸಮಾಂತರ ನಾವು ಜಿ ಎಫ್ ಅಂತ ಹೇಳ್ಬೋದು. ಆಯ್ತಲ್ಲ. ಸೊ ಈಗ ಇದಕ್ಕೆ ಎ ಸಿ ಬಿಗೆ ಅಥವಾ ಎ ಬಿ ಸಿ ಇದಕ್ಕೆ ನಾವು ಅನುಪಾತ ಬರುತ್ತೆ. ಹೌದಾ. ಸೊ ಇದನ್ನು ನಾನು ಈಕ್ವೇಷನ್ ನಂಬರ್ ಅಥವಾ ಸಮೀಕರಣ 1 ಅಂತ ಕರ್ಕೊಳ್ತೀನಿ. ಸೊ ಇದಕ್ಕೆ ಅನುಪಾತ ಬರೆಯೋದಾದ್ರೆ ಇಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಬೇಕು, ನಾವು ಅನುಪಾತ ಬರಲಿಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸಿ ಜಿ ಬೈ ಎ ಜಿ ಈಕ್ವಲ್ಸ್ ಸಿ ಎಫ್ ಬೈ ಬಿ ಎಫ್. ಸೊ ಅದು ಸಿ ಜಿ ಬೈ ಎ ಜಿ ಈಕ್ವಲ್ಸ್ ಸಿ ಎಫ್ ಬೈ ಬಿ ಎಫ್. ಆಯಿತಾ. ಈಗ ನೋಡಿ, ಇಲ್ಲೇನಿದೆ ನಮಗೆ, ಸೊ ಇದನ್ನು ಸಿ ಜಿ ಅನ್ನೋದನ್ನು ಜಿ ಸಿ ಅಂತೆಲ್ಲ ಬರ್ಕೊಳ್ಳಿ. ಅಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಇದು ಇಲ್ಲಿ ಜಿ ಸಿ ಅಂತ ಬರ್ಕೊಂಡಿರೋದ್ರೆ ಜಿ ಸಿ ಅಂತೆಲ್ಲ ಬರ್ಕೊಂಡಿದ್ದೀವಿ. ಸೊ ಈಗ ಇದನ್ನೇ ತಗೊಂಡ್ರೆ ಇವೆರಡು ಈಕ್ವಲ್ ಆಗಲ್ಲ. ಇಲ್ಲಿ ಎ ಜಿ ಬೈ ಜಿ ಸಿ ಇದೆ, ಇಲ್ಲಿ ಜಿ ಸಿ ಬೈ ಎ ಜಿ ಇದೆ. ಅದಕ್ಕೇನು ಮಾಡ್ತಾ ಇದ್ದೀನಿ ನಾನು,
ಈ ಒಂದು ಸಮೀಕರಣವನ್ನು ಹೃತ್ಕ್ರಮಗೊಳಿಸ್ತಾ ಇದ್ದೀನಿ. ಹೌದಾ, ಇದನ್ನು ಇನ್ವರ್ಸ್ ಆಗಿ ಬರೀತೀನಿ. ಅದು ಬರೆದಾಗ ಎ ಜಿ ಬೈ ಜಿ ಸಿ ಈಕ್ವಲ್ಸ್ ಬಿ ಎಫ್ ಬೈ ಸಿ ಎಫ್ ಆಗುತ್ತೆ. ಇದನ್ನು ಸಮೀಕರಣ 2 ಅಂತ ಬರ್ತದೆ. ನೋಡಿ, ನಮಗೆ ಸಮೀಕರಣ ಒಂದೇನಿದೆ, ಎ ಇ ಬೈ ಇ ಡಿ ಈಸ್ ಈಕ್ವಲ್ ಟು ಎ ಜಿ ಬೈ ಜಿ ಸಿ ಇದೆ. ಸಮೀಕರಣ 2 ಏನು ಹೇಳುತ್ತೆ, ಎ ಜಿ ಬೈ ಜಿ ಸಿ ಈಸ್ ಈಕ್ವಲ್ ಟು ಬಿ ಎಫ್ ಬೈ ಸಿ ಎಫ್ ಅಂತ ಇದೆ. ಹೌದಾ? ಸೊ ಈಗ ನೀವು ಇದನ್ನ ಇವೆರಡನ್ನೂ ಕೂಡ ಸ್ವಯಂ ಸಿದ್ಧ 1 ಪ್ರಕಾರ ಒಂದೇ ಅಂಶಕ್ಕೆ ಸಮನಾಗಿರ್ತಕ್ಕಂಥ ಅಂಶಗಳು ಪರಸ್ಪರ ಸಮ ಇರ್ತವೆ. ಸೊ ಅದರಿಂದ ಸ್ವಯಂ ಸಿದ್ಧ 1ರಂತೆ ನಾವೇನು ಮಾಡ್ಕೋಬೋದು, 1 ಮತ್ತು 2ರಿಂದ ಸೊ ಇಲ್ಲಿ ಎಡಭಾಗದಲ್ಲಿ ಎ ಇ ಬೈ ಇ ಡಿ ಬರುತ್ತೆ. ಈಕ್ವಲ್ಸ್ ಇಲ್ಲಿ ಏನು ಬರುತ್ತೆ, ಬಿ ಎಫ್ ಬೈ ಸಿ ಎಫ್ ಬರುತ್ತೆ. ಸೊ ಇಲ್ಲಿ ನೋಡಿ, ಎ ಇ ಬೈ ಇ ಡಿ ಇಸ್ ಈಕ್ವಲ್ ಟು ಬಿ ಎಫ್ ಬೈ ಸಿ ಎಫ್. ಎಫ್ ಸಿ ಆರ್ ಸಿ ಎಫ್ ಎರಡೂ ಒಂದು. ಸೊ ನಮಗೆ ಏನನ್ನು ನಮಗೆ ಅವ್ರು ಕೇಳಿದ್ರು ಸಾಧಿಸಲಿಕ್ಕೆ ಅದು ಬಂತು. ಆಯ್ತಲ್ಲ? ಸೊ ಈಗ ಇದೇ ರೀತಿ ನಾವು ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಈ ಥರ ಇದೆ. ಓಕೆ, ಚಿತ್ರ ಅವರು ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಪಿ ಎಸ್ ಬೈ ಎಸ್ ಕ್ಯೂ ಈಕ್ವಲ್ಸ್ ಟಿ ಟಿ ಬೈ ಟಿ ಆರ್ ಮತ್ತು ಪಿ ಎಸ್ ಟಿ ಕೋನ ಪಿ ಎಸ್ ಟಿ ಈಕ್ವಲ್ಸ್ ಪಿ ಆರ್ ಕ್ಯೂ ಆದರೆ ಟ್ರಯಾಂಗಲ್ ಪಿ ಕ್ಯೂ ಆರ್ ಒಂದು ಸಮದ್ವಿಬಾಹು ತ್ರಿಭುಜ ಎಂದು ಸಾಧಿಸಿ. ಸೊ ಇಲ್ಲಿ ಒಂದು ಸಮದ್ವಿಬಾಹು ಚಿತ್ರ ಈ ಥರ ಇದೆ. ಸೊ ಇದು ಪಿ ಕ್ಯೂ ಆರ್ ತ್ರಿಭುಜ. ಈ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಸೊ ಇದು ಎಸ್ ಟಿ ಅವರೇ ಕೊಟ್ಟಿದ್ದಾರೆ ಚಿತ್ರನ. ಇಲ್ಲಿ ಏನಾಗಿದೆ, ಪಿ ಎಸ್ ಟಿ, ಹೌದಾ? ಸೊ ಈ ಕೋನ ಪಿ ಎಸ್ ಟಿ ಕೋನ ಯಾವುದಕ್ಕೆ ಸಮನಾಗಿದೆ, ಪಿ ಆರ್ ಕ್ಯೂಗೆ ಸಮನಾಗಿದೆ. ಈ ಕೋನಕ್ಕೆ ಸಮನಾಗಿದೆ. ನೋಡಿ, ಈ ಕೋನ ಮತ್ತು ಈ ಕೋನ ಸಮನಾಗಿದೆ. ನಾವೇನನ್ನು ಸಾಧಿಸ್ಬೇಕೀಗ, ಟ್ರಯಾಂಗಲ್ ಪಿ ಕ್ಯೂ ಆರ್ ಸಮದ್ವಿಬಾಹು ತ್ರಿಭುಜ ಅಂತ ಸಾಧಿಸಬೇಕು. ಹೌದಾ? ನೋಡಿ, ಈಗ ಇದನ್ನು ನಾವು ಸಮದ್ವಿಬಾಹು ತ್ರಿಭುಜ ಅಂತ ಸಾಧಿಸಬೇಕು ಅಂದರೆ ಏನು ಮಾಡಬೇಕು, ನಾವು ಯಾವುದಕ್ಕೆ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ, ತ್ರಿಭುಜದ ಯಾವುದಾದ್ರೂ 2 ಕೋನಗಳು, ಹೌದಾ, ಸಮನಾಗಿ 2 ಬಾಹುಗಳು ಸಮನಾಗಿದ್ದರೆ ಅದನ್ನು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಯಾವಾಗ 2 ಬಾಹುಗಳು ಸಮನಾಗಿರ್ತವೆ ಅಂದರೆ, ಸೊ ಅಭಿಮುಖ ಬಾಹುಗಳಿಗೆ ಸಮನಾಗಿರ್ತಕ್ಕಂಥ ಕೋನಗಳು ಸಮನಾಗಿರ್ತವೆ, ಅಥವಾ ಒಂದು ತ್ರಿಭುಜದ ಅಭಿಮುಖ ಕೋನಗಳು ಸಮನಾಗಿದ್ದಾಗ ಅದಕ್ಕೆ ಎದುರಾಗಿರ್ತಕ್ಕಂಥ ಬಾಹುಗಳು ಕೂಡ ಸಮನಾಗಿರ್ತವೆ. ಗೊತ್ತಿದೆ ನಿಮಗೆ, ಸಮದ್ವಿಬಾಹು ತ್ರಿಭುಜದ ಲಕ್ಷಣಗಳಲ್ಲಿ ಗೊತ್ತಿದೆ. ಸೊ ಈಗ ನಾವು ಇದು ಸಮದ್ವಿಬಾಹು ತ್ರಿಭುಜ ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ, ಸೊ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಕೋನ ಪಿ ಆರ್ ಕ್ಯೂ ಅಂತ ತೋರಿಸ್ಬೇಕು. ಇವೆರಡು ಕೋನಗಳು ಸಮ ಅಂತ ನಾವೇನಾದ್ರು ತೋರಿಸಿದ್ರೆ ಹಾಗೇನಾಗುತ್ತೆ, ಸಮ ಕೋನಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹುಗಳು ಸಮನಾಗಿರ್ತವೆ, ಇವೆರಡು ಸಮನಾಗಿರ್ತವೆ. ಆಗ ನಾವು ಸಮದ್ವಿಬಾಹು ತ್ರಿಭುಜ, ಇವೆರಡು ಬಾಹು ಸಮ ಇತ್ತು ಅಂದರೆ ಇದು ಸಮದ್ವಿಬಾಹು ತ್ರಿಭುಜ ಅಂತ ಸಾಧಿಸ್ಬೋದು. ಸೊ ಈಗ ಫಸ್ಟು ಈ ಒಂದು ಸಮಸ್ಯೆಯನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ದತ್ತಾಂಶದಿಂದ ಸ್ಟಾರ್ಟ್ ಮಾಡೋಣ. ಇಲ್ಲೇ ಕೊಟ್ಬಿಟ್ಟಿದ್ರು ಏನು, ಪಿ ಎಸ್ ಬೈ ಎಸ್ ಕ್ಯೂ ಇಸ್ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್ ಕೊಟ್ಟಿದ್ದಾರೆ. ನೋಡಿ,
ಪಿ ಎಸ್ ಬೈ ಎಸ್ ಕ್ಯೂ ಇಸ್ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್. ಹೌದಾ? ಸೊ ಇದು ಯಾವುದು ನಮ್ಮ ತೇಲ್ಸ್ನ ಪ್ರಮೇಯ. ಹೌದಾ? ಸೊ ಬಾಹುಗಳ ಅನುಪಾತ ಸಮಾಗಿದೆ. ತೇಲ್ಸ್ನ ವಿಲೋಮ ಪ್ರಮೇಯ ಬರುತ್ತಲ್ಲ, ಅಂದರೆ ಬಾಹುಗಳ ಅನುಪಾತ ಸಮನಾಗಿದ್ದಾಗ ಅವೆರಡು ರೇಖೆಗಳು ಪರಸ್ಪರ ಸಮಾಂತರ ಇರ್ತವೆ. ಸೊ ಇಲ್ಲಿ ಅನುಪಾತ ಸಮನಾಗಿತ್ತು ಅಂದರೆ ಈ ಎರಡು ರೇಖೆಗಳು ಪರಸ್ಪರ ಸಮಾಂತರ ಇರ್ತವೆ. ಹೌದಾ? ಅಥವಾ ಇವೆರಡು ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಸಮಾಂತರವಾಗಿ ಇಳಿದಿರ್ತಕ್ಕಂಥ ರೇಖೆ ಉಳಿದಿರ್ತಕ್ಕಂಥ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಅಥವಾ ತ್ರಿಭುಜದಲ್ಲಿ ಯಾವುದಾದ್ರೂ ಎರಡು ಬಾಹುಗಳು ಸಮಾನುಪಾತದಲ್ಲಿ ವಿಭಾಗಿಸಿದರೆ ಆ ಎರಡು ರೇಖೆಗಳು ಏನಾಗಿರ್ತವೆ? ಪರಸ್ಪರ ಸಮಾಂತರ ಇರ್ತವೆ. ಇದು ಮೂಲ ಸಮಾನುಪಾತತೆ ವಿಲೋಮ ಪ್ರಮೇಯ. ಸೊ ಮೂಲ ಸಮಾನುಪಾತತೆ ಪ್ರಮೇಯದ ವಿಲೋಮ ಪ್ರಕಾರ ನಾವೇನು ಬರ್ಕೋಬಹುದು ಅಂದರೆ ಎಸ್ ಟಿ ಸಮಾಂತರ ಕ್ಯೂ ಆರ್ ಬರ್ಕೋಬಹುದು. ಎಸ್ ಟಿ ಸಮಾಂತರ ಕ್ಯೂ ಆರ್ ಬಿಕಾಸ್ ಮೂಲ ಸಮಾನುಪಾತತೆ ವಿಲೋಮ ಪ್ರಮೇಯ. ಪ್ರಮೇಯ 2.2 ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಸೊ ಈಗ ಈ ಬಾಹುವಿಗೆ ಈ ಬಾಹು ಸಮಾಂತರ ಇತ್ತು ಅಂತ ಹೇಳಿದರೆ ಆಗೇನಾಗುತ್ತೆ? ಅನುರೂಪ ಕೋನಗಳು ಪರಸ್ಪರ ಸಮನಾಗಿರ್ತವೆ. ಹೌದಾ? ಅಂದರೆ ಯಾವುದಾದ್ರೂ ಎರಡು ರೇಖೆಗಳು ಸಮಾಂತರ ಇತ್ತು ಅಂತ ಹೇಳಿದರೆ ಅನುರೂಪ ಕೋನಗಳು ಸಮನಾಗಿರ್ತವೆ. 8ನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇವೆರಡು ರೇಖೆ ಸಮಾಂತರ ಇತ್ತು ಅಂದರೆ ಇದರ ಅನುರೂಪ ಕೋನಗಳು ಸಮನಾಗಿರ್ತವೆ. ಅಂದರೆ ಪಿ ಎಸ್ ಟಿ ಕೋನ. ಸೊ ಪಿ ಎಸ್ ಟಿ ಕೋನ ಈಕ್ವಲ್ಸ್ ಎಸ್ ಕ್ಯೂ ಆರ್ ಕೋನ ಅಥವಾ ಪಿ ಕ್ಯೂ ಆರ್ ಕೋನ ಸಮನಾಗಿರುತ್ತೆ. ಗೊತ್ತಾಗ್ತಿದೆಯಲ್ಲ ಇದು? ಸೊ ಇಲ್ಲಿ ಬಿಕಾಸ್ ಅನುರೂಪ ಕೋನಗಳು ಸಮ. ಅನುರೂಪ ಕೋನಗಳು ಸಮ. ಅನುರೂಪ ಕೋನಗಳು ಸಮನಾಗಿರ್ತವೆ. ನೋಡಿ, ಪಿ ಎಸ್ ಟಿ ಇಸ್ ಈಕ್ವಲ್ ಟು ಪಿ ಕ್ಯೂ ಆರ್ ಅಂತ ಬಂತು. ಆದರೆ ನಮ್ಗೆ ಇಲ್ಲಿ ಪಿ ಕ್ಯೂ ಆರ್ ಯಾವುದಕ್ಕೆ, ಪಿ ಎಸ್ ಟಿ ಯಾವುದಕ್ಕೆ ಈಕ್ವಲ್ ಆಗಿದೆ? ಆದರೆ ದತ್ತಾಂಶದಲ್ಲಿ. ಆದರೆ ಸೊ ಇಲ್ಲಿ ಪಿ ಎಸ್ ಟಿ ಯಾವುದಕ್ಕೆ ಸಮನಾಗಿದೆ ಅಂದರೆ ಪುನಃ ಪಿ ಎಸ್ ಟಿ ಇಸ್ ಈಕ್ವಲ್ ಟು ಪುನಃ ಟಿ ಆರ್ ಕ್ಯೂಬ್ ಸಮನಾಗಿದೆ. ಹೌದಾ? ಸೊ ಇದು ಹೇಗೆ ಬರ್ಕೊಂಡ್ವಿ? ದತ್ತಾಂಶ. ಸೊ ಇದನ್ನು ಸಮೀಕರಣ 2 ಅಂತ ಕಟ್ಕೊಳ್ಳಿ, ಇದನ್ನು ಸಮೀಕರಣ 1 ಅಂತ ಕಟ್ಕೊಳ್ಳಿ. ಸೊ ಈಗ ಸಮೀಕರಣ 1 ಮತ್ತು ಸಮೀಕರಣ 2 ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಸ್ವಯಂಸಿದ್ಧ 1 ಪ್ರಕಾರ ಸೊ ಈ ಪಿ ಎಸ್ ಟಿ ಅನ್ನೋದು ಯಾವುದಕ್ಕೆ ಸಮನಾಗಿದೆ? ಪಿ ಕ್ಯೂ ಆರ್ಗೆ ಸಮನಾಗಿದೆ. ಈ ಪಿ ಎಸ್ ಟಿ ಯಾವುದಕ್ಕೆ ಸಮನಾಗಿದೆ? ಪಿ ಆರ್ ಕ್ಯೂಗೆ ಸಮನಾಗಿದೆ. ಅಂದರೆ ಒಂದೇ ಅಂಶಕ್ಕೆ ಸಮ ಇರ್ತಕ್ಕಂಥ ಅಂಶಗಳು ಪರಸ್ಪರ ಸಮ ಇರ್ತವೆ. ಅದರಿಂದ ಸ್ವಯಂಸಿದ್ಧ 1ರಂತೆ ನಾವೇನಂತ ಹೇಳ್ಬೋದು? ಪಿ ಕ್ಯೂ ಆರ್ ಕೋನ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ ಕೋನ ಅಂತ ಹೇಳ್ಬೋದು. ನೋಡಿ, ಪಿ ಕ್ಯೂ ಆರು ಪಿ ಆರ್ ಕ್ಯೂ ಅಥವಾ ಇವೆರಡು ಕೋನಗಳು ಸಮನಾಗಿತ್ತು ಅಂತ ಹೇಳಿದ್ರೆ ಈ ಸಮಕೋನಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹುಗಳು ಕೂಡ ಏನಾಗಿರ್ತವೆ? ಸಮ ಇರ್ತವೆ. ಸೊ ಅದರಿಂದ ನಾವು ಈ ಪಿ ಕ್ಯೂ ಆರ್ ಈ ಕ್ಯೂ ಕೋನಕ್ಕೆ ಅಭಿಮುಖವಾದ ಕೋನ ಬಾಹು ಯಾವುದು? ಪಿ ಆರ್. ಅದೇ ರೀತಿ ಆರ್ ಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು? ಪಿ ಕ್ಯೂ. ಸೊ ಇವೆರಡು ಪರಸ್ಪರ ಸಮನಾಗಿರ್ತವೆ. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಬಿಕಾಸ್ ಸಮ ಕೋನಗಳಿಗೆ ಅಭಿಮುಖವಾದ ಬಾಹುಗಳು ಸಮ. ಅಭಿಮುಖ ಬಾಹುಗಳು ಸಮ. ಸೊ ಇವೆರಡು ಬಾಹು ಏನಾಗಿರ್ತವೆ? ಪರಸ್ಪರ ಸಮನಾಗಿರ್ತವೆ. ಇವೆರಡು ಬಾಹು ಸಮ ಇರೋದ್ರಿಂದ ನಾವು ಪಿ ಕ್ಯೂ ಆರ್ ತ್ರಿಭುಜವನ್ನು ಏನಂತ ಕರಿಬೋದು? ಸಮದ್ವಿಬಾಹು ತ್ರಿಭುಜ ಅಂತ ಕರಿಬೋದು. ಏಕೆಂದರೆ ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಎರಡು ಬಾಹುಗಳು ಸಮನಾಗಿರ್ತವೆ ಅಂತ ಹೇಳಿದ್ರೆ ಅದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ದೇರ್ಫೋರ್ ಇಲ್ಲಿ ಅದರಿಂದ ತ್ರಿಭುಜ ಪಿ ಕ್ಯೂ ಆರ್ ಇಂಥ ತ್ರಿಭುಜದ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಆಯ್ತಲ್ಲ ಇದು? ಸೊ ಇದು ಸಮಸ್ಯೆ. ಸೊ ಈಗ ಅಭ್ಯಾಸ, ಇದೇ ರೀತಿ ಅಭ್ಯಾಸ 2.2ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸ 2.2ಗೆ ಸಂಬಂಧಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ನೋಡೋಣ. ನಾನು ಅಭ್ಯಾಸ 2.2 ಓಕೆ. ಸೊ ಅಭ್ಯಾಸ 2.2ರಲ್ಲಿ ಇದೆ ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ಇ ಮತ್ತು
ಎಫ್ ಬಿಂದುಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಪಿ ಕ್ಯೂ ಮತ್ತು ಪಿ ಆರ್ಗಳ ಮೇಲಿನ ಬಿಂದುಗಳು EF is equal to QR ಆಗಿದೆ ಪರೀಕ್ಷಿಸಿ. EF ಸಮಾಂತರ QR ಆಗಿದೆ. ಪರೀಕ್ಷಿಸಿ. ಸೊ ಇದರಲ್ಲಿ ಚಿತ್ರ ಹೀಗೆ ಬರ್ಕೊಳ್ತೀನಿ ನೋಡಿ. ಈ ಪಿ ಕ್ಯೂ ಆರ್ ತ್ರಿಭುಜ ಇದೆ. ಸೊ ಇದು ಪಿ ಕ್ಯೂ ಆರ್ ತ್ರಿಭುಜ. ಸೊ ಈ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಇ ಮತ್ತು ಎಫ್ ಗಳು ಕ್ರಮವಾಗಿ ಪಿ ಕ್ಯೂ ಮತ್ತು ಪಿ ಆರ್ಗಳ ಮೇಲಿನ ಬಿಂದುಗಳು. ಸೊ ಇದು ಇ ಬಿಂದು, ಇದು ಎಫ್ ಬಿಂದು, ಹೌದಾ? ಸೊ ಈಗ ನಾನು ಇಲ್ಲಿ ಇ ಎಫ್ ಕ್ಯೂ ಆರ್ಗೆ ಸಮಾಂತರ ಆಗಿದೆ ಅಂತ ನಾವು ಚೆಕ್ ಮಾಡಬೇಕು, ಹೌದಾ? ಇ ಎಫ್ ಕ್ಯೂ ಆರ್ಗೆ ಸಮಾಂತರವಾಗಿದೆ ಅಂತ ಚೆಕ್ ಮಾಡಬೇಕು. ಸೊ ಯಾವಾಗ ಸಮಾಂತರ ಆಗಿರುತ್ತೆ? ಸೊ ಇದು ಸಮಾಂತರ ಆಗಿರ್ಬೇಕಾದ್ರೆ ನಮಗೆ ಯಾವುದು ಮೂಲ ಸಮಾನುಪಾತತೆಯ ವಿಲೋಮ ಪ್ರಮೇಯ, ಹೌದಾ? ಸೊ ನಿಮಗೆ ಮೂಲ ಸಮಾನುಪಾತತೆಯ ವಿಲೋಮ ಪ್ರಮೇಯ, ನಾವು ಪ್ರಮೇಯ ಮತ್ತು ವಿಲೋಮ ಪ್ರಮೇಯ ಎರಡನ್ನೂ ಕೂಡ ತಿಳ್ಕೊಂಡಿದ್ವಿ. ಸೊ ಇಲ್ಲಿ ತ್ರಿಭುಜದ ಯಾವುದಾದ್ರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತೆ. ಸೊ ಇಲ್ಲಿ ಇದು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ಇಲ್ಲ ಅಂತ ಚೆಕ್ ಮಾಡಿದ್ರೆ, ಸಮಾನುಪಾತದಲ್ಲಿ ವಿಭಾಗಿಸಿದ್ರೆ ಇ ಎಫ್ ರೇಖೆ, ಹೌದಾ? ಸೊ ಆಗಿದ್ದಾಗ ಏನಾಗುತ್ತದೋ ಇ ಎಫ್ ಕ್ಯೂ ಆರ್ಗೆ ಸಮಾಂತರ ಇರುತ್ತೆ. ಸೊ ಇಲ್ಲಿ ಇದರ ಇದನ್ನು ಕೊಡ್ತಾರೆ, ಅಳತೆ ಕೊಟ್ಟಿದ್ದಾರೆ. ಅಳತೆ ಏನಿದೆ ಅಂತ ಹೇಳಿದ್ರೆ ಪಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಇದೆ. ಸೊ ಪಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಇದೆ. ನೆಕ್ಸ್ಟು QE is equal to 4.5 ಸೆಂಟಿಮೀಟರ್ ಇದೆ. QE is equal to 4.5 ಸೆಂಟಿಮೀಟರ್ ಇದೆ. PF is equal to 8 ಸೆಂಟಿಮೀಟರ್ ಇದೆ. PF 8 ಸೆಂಟಿಮೀಟರ್ ಇದೆ. RF 9 ಸೆಂಟಿಮೀಟರ್. ಸೊ ಈ ಅಳತೆನಲ್ಲಿ ನಾವೇನು ಪ್ರೂವ್ ಮಾಡಬೇಕು ನೋಡಿ. ಇದು ಯಾವುದೋ ಪಿ ಇದು 4 ಇದೆ. ದೆನ್ ಕ್ಯೂ ಇ ಎಷ್ಟಿದೆ? ಇದು 4.5 ಇದೆ. ನೆಕ್ಸ್ಟು ಪಿ ಇದೆ 8 ಇದೆ. ಇದು 9 ಇದೆ, ಹೌದಾ? ಈಗ ನಾವು ಇದಕ್ಕೆ ಸಮಾಂತರವಾಗಿದೆ ಅಂತ ಚೆಕ್ ಮಾಡಬೇಕು. ಸೊ ಫಸ್ಟು ನಾನು ಇದಕ್ಕೆ ಏನು ಬರ್ಕೊಡ್ತೀನಿ, ಇದರ ಅನುಪಾತ ಬರ್ಕೊಡ್ತೀನಿ, ಹೌದಾ? ಟೇಲ್ಸ್ ಪ್ರಮೇಯ ಇದಕ್ಕೆ ಅಪ್ಲೈ ಮಾಡಿದರೆ, ಹೌದಾ? ಏನು ಬರುತ್ತೆ? ಪಿ ಬೈ ಇ ಕ್ಯೂ is equal to PF by FR. ಇದಕ್ಕೆ ನಾವು ಟೇಲ್ಸ್ ಪ್ರಮೇಯ ಅಪ್ಲೈ ಮಾಡಿದ್ದೇವೆ. ಸೊ ಈಗ ಇದರ ಅಳತೆಗಳು ಬರ್ಕೊಳ್ಳಿ, ಹೌದಾ? ಇದರ ಅಳತೆಗಳಿದ ಅನುಪಾತ ಸರಿ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಇದು ಟೇಲ್ಸ್ ಪ್ರಮೇಯ ಇದು ಕರೆಕ್ಟಾಗಿ ಈ ಅಳತೆಗೆ ಅಡ್ಜಸ್ಟ್ ಆಗಿದ್ರೆ ಮಾತ್ರ ಈ ಬಾವು ಸಮಾಂತರ ಇರ್ತದೆ. ಸೊ ಅದನ್ನು ಚೆಕ್ ಮಾಡೋದು ಹೇಗೆ? ಇದಕ್ಕೆ ಅಳತೆ ಹಾಕಿದ್ವಿ. 4 ಇದೆ, ಇ ಕ್ಯೂ 4.5 ಇದೆ. ಸೊ ಇದು 8 ಇದೆ, ಇದು 9 ಇದೆ, ಆಯಿತಾ? ನೋಡಿ ಇಲ್ಲಿ ಏನಾಗಿದೆ, ಇವೆರಡನ್ನು ನೋಡ್ಲಿಕ್ಕೆ ಆ ಥರ ಕಾಣುತ್ತೆ, ಬಟ್ ಬಾವುಗಳ ಅನುಪಾತ ಸಮ ಇದೆ. ಸೊ ಇದು 4ನ್ನು 4.0 ಅಂತ ಬರ್ಕೋಬೋದು. 4.0 ಅದಕ್ಕೆ 1 ಡಿಜಿಟ್ ಸೇರಿಸಿ 40 ಆಗುತ್ತೆ, ಇದು 45 ಆಗುತ್ತೆ. ಇಸ್ ಈಕ್ವಲ್ ಟು 8/9. ಸೊ ಇದನ್ನು ನೀವು 5ರಿಂದ ಡಿವೈಡ್ ಮಾಡಿದರೆ 8/9 ಇಸ್ ಈಕ್ವಲ್ ಟು 8/9. ಅಂದರೆ ಬಾಹುಗಳ ಅನುಪಾತ ಏನಾಗಿದೆ, ಇಲ್ಲಿ ಸಮ ಇದೆ, ಹೌದಾ? ಬಾಹುಗಳ ಅನುಪಾತ ಸಮ ಇದ್ದಾಗ ನಾವೇನಂತ ಕರಿಬೋದು? ಈ ಎ ಎಫ್ ರೇಖೆ ಕ್ಯೂ ಆರ್ ರೇಖೆಗೆ ಸಮಾಂತರ ಇರುತ್ತೆ. ಇ ಎಫ್ ಸಮಾಂತರ ಕ್ಯೂ ಆರ್ ಅಂತ ಇರುತ್ತೆ, ಆಯಿತಾ? ಸೊ ಇದು ಮೂಲ ಸಮಾನುಪಾತತೆಯ ವಿಲೋಮ ಪ್ರಮೇಯ ಪ್ರಕಾರ, ಆಯಿತಾ? ಸೊ ಈಗ ಇದಕ್ಕೆ ಸಂಬಂಧಪಟ್ಟ ಮುಂದಿನ ಒಂದು ಸಮಸ್ಯೆಯನ್ನು
ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ಸಮಸ್ಯೆ ಈ ಥರ ಇದೆ. ABCDಯು ಒಂದು ತ್ರಾಪಿಜ್ಯ. ABCDಯು ಒಂದು ತ್ರಾಪಿಜ್ಯ. ಇದರಲ್ಲಿ AB ಸಮಾಂತರ CD ಮತ್ತು ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. AO by BO equals CO by BO ಎಂದು ತೋರಿಸಿ. ನೋಡಿ, ಇಲ್ಲಿ ಸಮಸ್ಯೆನಲ್ಲಿ ಏನು ಕೊಟ್ಟಿದ್ದಾರೆ? ABCD ಒಂದು ತ್ರಾಪಿಜ್ಯ ಅಂತ ಹೇಳ್ತಾರೆ, ಹೌದಾ? ಸೊ ನಾವು ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸಮಸ್ಯೆನ ನೀಟಾಗಿ ಓದ್ಕೋಬೇಕು. ಇದಕ್ಕೆ ಅನುಗುಣವಾಗಿ ಅವ್ರು ಚಿತ್ರ ಕೊಟ್ಟಿಲ್ಲ. ಸೊ ನಾವೇ ಈ ಸಮಸ್ಯೆಯಲ್ಲಿರ್ತಕ್ಕಂಥ ದತ್ತಾಂಶಗಳನ್ನು ಗುರುತಿಸ್ಬಿಟ್ಟು ಅದಕ್ಕೆ ಅನುಗುಣವಾಗಿ ನಾವು ಚಿತ್ರ ಬರ್ಕೋಬೇಕಾಗುತ್ತೆ. ಅನಂತರ ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಒಂದು ತ್ರಾಪಿಜ್ಯ ಬರಿತಿದ್ದೀನಿ. ಯಾವ ತ್ರಾಪಿಜ್ಯ? ABCD ತ್ರಾಪಿಜ್ಯವನ್ನು ಬರಿತಿದ್ದೀನಿ. ಸೊ ಇದು ABCD ತ್ರಾಪಿಜ್ಯ. ಓಕೆ. ಸೊ ಇದಕ್ಕೆ ನನ್ನ ಹೆಸರು AB. ನೋಡಿ, AB ಸಮಾಂತರ BC ಅಂತ ಕೊಟ್ಟಿದ್ದಾರೆ ಅಲ್ಲಿ. AB ಸಮಾಂತರ CD ಅಂತ ಕೊಟ್ಟಿದ್ದಾರೆ. ಸೊ AB ಸಮಾಂತರ AB CDಗೆ ಸಮಾಂತರ ಇದೆ. ಮತ್ತು ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಎರಡು ಕರ್ಣಗಳನ್ನು ಎಳಿಬಹುದು, ಹೌದಾ? ಯಾವುದೋ ಕರ್ಣಗಳು? ಒಂದು AC ಕರ್ಣ, ಇನ್ನೊಂದು BD ಕರ್ಣ. ಸೊ ಈ ಎರಡೂ ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. ಇದೆಲ್ಲದಕ್ಕೂ ನಾನು ಕರ್ಣ ಹೇಳ್ತಾ ಇದ್ದೇನೆ. ಒಂದು AC, ಇನ್ನೊಂದು BD, ಹೌದಾ? ಇವೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದ್ದಾವೆ ಅಂತ ಹೇಳಿದ್ರೆ O ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ ಇವೆರಡು ಕರ್ಣಗಳು, ಆಯಿತಾ? ಸೊ ಈಗ ಫಸ್ಟು ನಾನು ಇದರಲ್ಲಿ ಏನು ದತ್ತಾಂಶಗಳಿದ್ದಾವೆ ಆ ದತ್ತಾಂಶಗಳನ್ನು ಒಂದು ಕಡೆ ಬರ್ಕೊಂತ ಹೋಗ್ತೀನಿ, ಅಲ್ವಾ? ಸೊ ನಮಗೆ ದತ್ತಾಂಶ ಅಂತ ಹೇಳಿದ್ರೆ ನಮಗೆ ಈ ಚಿತ್ರದಲ್ಲಿ ಸಿಗ್ತಕ್ಕಂಥ ಮಾಹಿತಿಗಳನ್ನು ಸಾಂಕೇತಿಕವಾಗಿ ನಾನು ಬರಿತಾ ಹೋಗ್ತೀನಿ. ಸೊ ಇಲ್ಲಿ ABCD ಏನು? ABCD ಒಂದು ತ್ರಾಪಿಜ್ಯ, ಅಲ್ವಾ? ಸೊ ಇದನ್ನೇ ಬರುತ್ತೆ, ABCD ಒಂದು ತ್ರಾಪಿಜ್ಯ ಇದೆ, ಹೌದಾ? AB ಏನಾಗಿದೆ ಅಂತ ಹೇಳಿದ್ರೆ AB ಸಮಾಂತರ BC ಆಗಿದೆ. ಸೊ ಇಲ್ಲಿ ಕರ್ಣಗಳು BD ಮತ್ತು AC ಕರ್ಣ BD ಮತ್ತು ACಗಳು O ನಲ್ಲಿ ಛೇದಿಸುತ್ತವೆ. ಆಯ್ತಾ? ಸೊ ಈಗ ನಾನು ಹಾಗಾದರೆ ಏನನ್ನು ಸಾಧಿಸಬೇಕಾಗಿದೆ ನೋಡಿ. ಇಲ್ಲಿ ಅವರೇ ಬಿಟ್ಬಿಟ್ಟಿದ್ದಾರೆ, AO by DO is equal to CO by DO ಎಂದು ತೋರಿಸಿ ಅಂತ. ಸೊ ಇಲ್ಲಿ ಸಾಧನೆಯ ಏನು ತೋರಿಸ್ಬೇಕು ಅಂದರೆ ಸಾಧನೆಯ AO by BO ಈಕ್ವಲ್ಸ್ CO by DO ಅಂತ ತೋರಿಸ್ಬೇಕು, ಆಯಿತಾ? ನೋಡಿ, AO by BO ಈಕ್ವಲ್ಸ್ CO by DO ಅಂತ ತೋರಿಸ್ಬೇಕು. ಸೊ ಇಲ್ಲಿ ನಾನು ಈ ಥರ ತೋರಿಸ್ಬೇಕು ಅಂತ ಹೇಳಿದರೆ ನಮಗೆ ಇನ್ನೊಂದು ಅಂದರೆ AB ಮತ್ತು CDಗೆ ಸಮಾಂತರವಾಗಿ ಇನ್ನೊಂದು ರೇಖೆಯನ್ನು ಎಳೆಯಬೇಕಾಗುತ್ತೆ ನಾನು, ಹೌದಾ? ಸೊ ಅದು O ಮುಖಾಂತರ ಸಂಸರಿಸಿ EO ಅನ್ನು ಎಳಿಬೇಕು. ಸೊ ಇಲ್ಲಿ ನಾನು ಈ ಸಮಸ್ಯೆಯನ್ನು ಬಿಡಿಸ್ಲಿಕ್ಕೋಸ್ಕರ ನಾನು ಚಿತ್ರದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಮಾಡ್ತಿದ್ದೀನಿ.
ಏನಾದರೂ ಅಂತ ಹೇಳಿದ್ರೆ, ಸೊ ಓ ಮೂಲಕ ಇ ಒ ಸಮಾಂತರ ಎ ಬಿ ಸಮಾಂತರ ಡಿ ಸಿ ಆಗುವಂತೆ ಏನು ಮಾಡ್ತಾ ಇದ್ದೀನಿ ನಾನು, ಇದನ್ನು ಇ ಒನ ಎಳಿತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಇ ಒನ ರಚನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನನಗೆ ಬೇಕು. ಯಾಕೆ ನಾನು ಇ ಒನ ಹೇಳ್ತೀನಿ ಅಂತ ಹೇಳಿದರೆ, ನಮಗೆ ಇದೊಂದು ತ್ರಿಭುಜ ಸಿಗುತ್ತೆ, ಹೌದಾ. ಸೊ ಈ ತ್ರಿಭುಜ ಸಿಕ್ಕಾಗ ಮಾತ್ರ ನಮಗೆ ಪ್ರೂವ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಹೌದಾ. ನಮಗೆ ಇದೊಂದು ಇ ಒ ಎಳ್ಕೊಂಡ್ರೆ ನಮಗೆ ಎರಡು ತ್ರಿಭುಜಕ್ಕೆ ಇದೊಂದು ಸಮಾಂತರ ರೇಖೆ ಆಗುತ್ತೆ. ಒಂದು ಎ ಡಿ ಸಿ ತ್ರಿಭುಜಕ್ಕೆ, ಇನ್ನೊಂದು ಎ ಬಿ ಡಿ ತ್ರಿಭುಜಕ್ಕೆ, ಹೌದಾ. ಸೊ ಈ ಒಂದು ರೇಖೆ ಸಮಾಂತರ ಎಳ್ಕೊಂಡಾಗ ನಮಗೆ ಏನು ಬರುತ್ತೆ ಅಂತ ಹೇಳಿದ್ರೆ, ಆಗ ನಾವು ಈ ತೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಅಪ್ಲೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಚಿತ್ರದಲ್ಲಿ ಈ ರೀತಿ ಬದಲಾವಣೆ ಮಾಡ್ಕೊಳ್ತಿದ್ದೀನಿ. ಸೊ ಇದು ಏನು ರಚನೆ. ಸೊ ರಚನೆ ಅಂತ ಹೇಳಿದ್ರೆ, ರಚನೆಯನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ, ಓ ಮೂಲಕ ಇ ಒ ಸಮಾಂತರ ಎ ಬಿ ಸಮಾಂತರ ಸಿ ಡಿ ಆಗುವಂತೆ, ಹೌದಾ. ಇ ಒ ಎ ಬಿ. ಸೊ ಇದನ್ನು ಯಾಕೆ ಈ ಥರ ಎಳೆದಾಗ ಮಾತ್ರ ನಮ್ಗೆ ಏನು ಬರುತ್ತೆ ಅಂದರೆ, ನಮಗೆ ತೇಲ್ಸ್ನ ಪ್ರಮೇಯನ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ನಾನು ಸಣ್ಣ ರಚನೆಯನ್ನು ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ಏನೋ ಸಾಧನೆ. ಸಾಧನೆಯಲ್ಲಿ ಫಸ್ಟು ನಾನು ಏನು ತೊಗೊಳ್ತೀನಿ ಅಂದರೆ, ಈ ತ್ರಿಭುಜ ತೊಗೊಳ್ತೀನಿ, ಹೌದಾ. ಯಾವ ತ್ರಿಭುಜ ತೊಗೊಳ್ಬೇಕು? ಎ ಡಿ ಸಿ ತ್ರಿಭುಜ ತೊಗೊಳ್ತೀನಿ. ಎ ಡಿ ಸಿ ತ್ರಿಭುಜ ತೊಗೊಂಡು ಅದಕ್ಕೆ ನೀವು ಪೈಥಾಗರಸ್ ಪ್ರಮೇಯ ಅಥವಾ ತೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯವನ್ನು ಅಪ್ಲೈ ಮಾಡಿ. ಸೊ ತ್ರಿಭುಜ ಎ ಡಿ ಸಿ, ತ್ರಿಭುಜ ಎ ಡಿ ಸಿನಲ್ಲಿ ನೋಡಿ, ಇ ಒ ರೇಖೆ ಡಿ ಸಿಗೆ ಸಮಾಂತರ ಇದೆ, ಹೌದಾ. ಇ ಒ ಡಿ ಸಿಗೆ ಹೇಗೆ ಸಮಾಂತರ ಇದೆ ಅಂತ ಹೇಳಿದ್ರೆ, ಬಿಕಾಸ್ ರಚನೆ ಮುಖಾಂತರ ರಚನೆ ಆ ರೀತಿ ಮಾಡ್ಕೊಂಡಿದ್ದೀವಿ. ಸೊ ಈ ಇ ಒ ಸಮಾಂತರ ಡಿ ಸಿ, ಬಿಕಾಸ್ ರಚನೆಯಲ್ಲಿ ಆ ಥರ ಮಾಡ್ಕೊಂಡಿದ್ದೀವಿ. ಸೊ ಇ ಒ ಡಿ ಸಿಗೆ ಸಮಾಂತರ ಇದ್ದರೆ, ಸೊ ಇದನ್ನು ನಾನು ಏನು ಬರೀತೀನಿ, ಎ ಇ ಬೈ ಇ ಡಿ ಇಸ್ ಈಕ್ವಲ್ ಟು ಎ ಒ ಬೈ ಒ ಸಿ ಅಂತ ಬರೀಬೋದು ನೋಡಿ. ಸೊ ಇದು ಎ ಇ ಬೈ ಇ ಡಿ ಈಕ್ವಲ್ಸ್ ಎ ಒ ಬೈ ಒ ಸಿ ಅಂತ ಬರೀಬೋದು. ಇದನ್ನು ನೀವು ಸಮೀಕರಣ 1 ಅಂತ ಹಾಕೊಳ್ಳಿ, ಆಯಿತಾ. ಈಗ ಎರಡನೇದಕ್ಕೆ ಬನ್ನಿ, ಹೌದಾ. ಎರಡನೇದು ಇನ್ನೊಂದು ಯಾವುದು ತಗೋಬೋದು ನಾವು ನೋಡಿ. ಇಲ್ಲಿ ಎ ಬಿ ಸಿ ತ್ರಿಭುಜ ತೊಗೊಳಕ್ಕೆ ಬರಲ್ಲ. ಎ ಬಿ ಸಿ ತ್ರಿಭುಜ ತೊಗೊಂಡ್ರೆ ನಮಗೆ ಎ ಬಿ ಬಾವಿಗೆ ಸಮಾಂತರವಾಗಿರ್ತಕ್ಕಂಥ ರೇಖೆ ಸಿಗಲ್ಲ. ಸೊ ಅದಕ್ಕೆ ಏನು ತಗೋಬೇಕು, ನಾನು ಎ ಬಿ ಡಿ ತೊಗೊಳ್ತೀನಿ, ಹೌದಾ. ಸೊ ತ್ರಿಭುಜ ಎ ಬಿ ಡಿ ಎ, ತ್ರಿಭುಜ ಎ ಬಿ ಡಿ ಎ ನೋಡಿ. ತ್ರಿಭುಜ ಎ ಬಿ ಡಿ ಈ ಥರ ಬರ್ತದೆ, ಎ ಬಿ ಡಿ. ಸೊ ಇಲ್ಲಿ ಯಾವ ಎರಡು ರೇಖೆಗಳ ಸಮಾಂತರ ಆಗಿದೆ? ಇ ಒ ಸಮಾಂತರ ಎ ಬಿ ಆಗಿದೆ. ಸೊ ಇಲ್ಲಿ ಇ ಒ ಸಮಾಂತರ ಎ ಬಿ. ಸೊ ಇದನ್ನು ಏನು ಮಾಡ್ಕೊಂಡೆ ನಾನು, ಸೊ ಇದನ್ನು ನಾನು ಬರ್ಕೊಂಡಿರೋದು ಹೇಗೆ ಅಂತಂದರೆ, ರಚನೆ ಮುಖಾಂತರ ರಚನೆಯಲ್ಲೇ ಸಮಾಂತರ ಇರೋ ರೀತಿ ನಾನು ಬರ್ಕೊಂಡಿದ್ದೀನಿ. ಸೊ ಅದಕ್ಕೆ ಹಾಕಿದ್ರೆ ನಮಗೆ ಏನು ಸಿಗುತ್ತೆ, ನಮಗೆ ಇ ಡಿ ಬೈ ಇ ಎ, ಹೌದಾ. ಸೊ ಇದು ಡಿ ಅಥವಾ ಇ ಡಿ ಬೈ ಎ ಇ ಈಕ್ವಲ್ಸ್, ಸೊ ಇಲ್ಲಿ ಡಿ ಒ ಬೈ ಒ ಬಿ ಸಿಗುತ್ತೆ, ಆಯಿತಾ. ಸೊ ಈಗ ಇವೆರಡು ನೋಡಿ, ಇವೆರಡು ಸಮೀಕರಣ ನೋಡಿ. ಇಲ್ಲಿ ಎ ಇ ಬೈ ಇ ಡಿ ಇದೆ, ಇಲ್ಲಿ ಇ ಡಿ ಬೈ ಎ ಇ ಇದೆ, ಹೌದಾ. ನೋಡಿದು ಇ ಡಿ ಬೈ ಎ ಇ ಈಕ್ವಲ್ಸ್ ಡಿ ಒ ಬೈ ಒ ಬಿ, ಈ ಥರ ಚಿತ್ರ ಬರ್ಕೊಂಡಿದ್ದಾರೆ. ಬಟ್ ಇಲ್ಲಿ ನಮಗೆ ಇವೆರಡನ್ನು ಈಕ್ವೇಟ್ ಮಾಡಿದಾಗ ಇವೆರಡನ್ನು ಸಮಗೊಳಿಸಬೇಕು ಅಂತ ಹೇಳಿದ್ರೆ, ಅದರ ಒಂದೊಂದು ಅಂಶಗಳಲ್ಲೇ ಸಣ್ಣಾಗಿರಬೇಕು. ಇಲ್ಲಿ ಎ ಇ ಬೈ ಇ ಡಿ ಇದೆ, ಇಲ್ಲಿ ಇ ಡಿ ಬೈ ಎ ಇದೆ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಇದನ್ನು ಹೃತ್ಕ್ರಮಗೊಳಿಸ್ತಾ ಇದ್ದೀನಿ, ಅಂದರೆ ಇನ್ವರ್ಸ್ ಮಾಡಿಬಿಟ್ಟು ಅಂತ ಇದ್ದೀನಿ. ಸೊ ಇದನ್ನು ಹೃತ್ಕ್ರಮ ಮಾಡಿ ಬರೀದರೆ ಆಗ ಏನು ಸಿಗುತ್ತೆ, ಎ ಇ ಬೈ ಇ ಡಿ ಈಕ್ವಲ್ಸ್ ಒ ಬಿ ಬೈ ಡಿ ಒ ಸಿಗುತ್ತೆ. ಏನು ಮಾಡಿದ್ದೀನಿ, ಹೃತ್ಕ್ರಮ ಬಳಸಿದಾಗ, ಹೌದಾ. ಇದರ ಇನ್ವರ್ಸ್ ಬಂದಾಗ. ಸೊ ಇದನ್ನು ನೀವು ಸಮೀಕರಣ 2 ಅಂತ ಕೊಡಿ.
ಈಗ ಸಮೀಕರಣ 1 ಇದೆ, ಇದು ಸಮೀಕರಣ 2 ಇದೆ, ಹೌದಾ? ಈಗ ಸಮೀಕರಣ 1 ಮತ್ತು 2ರಿಂದ ಅದೇನು ಬರ್ಕೊಂತೀನಿ, 1 ಮತ್ತು 2ರಿಂದ ನೋಡ್ರಿ, ಇದರ ಎಡಭಾಗ ಎ ಇ ಬೈ ಇ ಡಿ ಇದೆ, ಇದರ ಎಡಭಾಗನೂ ಕೂಡ ಎ ಇ ಬೈ ಇ ಡಿ. ಸೊ ಹಾಗಾಗಿ ಸ್ವಯಂ ಸಿದ್ಧ 1 ಪ್ರಕಾರ ಹೇಗೆ ಬರ್ಕೋಬೋದು, ನಾನು ಒಂದೇ ಅಂಶಕ್ಕೆ ಸಮ ಇರತಕ್ಕಂಥ ಅಂಶಗಳು ಪರಸ್ಪರ ಸಮ ಇರ್ತವೆ. ಸೊ ಅದರಿಂದ ಇದರ ಉಳಿದ ಬಲಭಾಗ ಸ್ವಯಂ ಸಿದ್ಧ 1ರಂತೆ ಹೇಗೆ ಬರ್ಕೋಬೋದು, ಎ ಒ ಬೈ ಒ ಸಿ ಈಕ್ವಲ್ಸ್ ಒ ಬಿ ಬೈ ಡಿ ಒ ಅಂತ ಬರ್ಕೋಬೋದು. ಬಿಕಾಸ್ ಸ್ವಯಂ ಸಿದ್ಧ 1 ಆಯ್ತಾ. ಈಗ ಬಂತೇನೆ ನೋಡಿ, ನಮಗಿದು ಇನ್ನೂ ಬಂದಿಲ್ಲ, ನಮಗೆ ಆನ್ಸರ್ ಸಿಕ್ಕಿಲ್ಲ ಪರ್ಫೆಕ್ಟ್. ನೋಡಿ, ಎ ಒ ಬೈ ಇಲ್ಲಿ ಡಿ ಒ ಇದೆ, ಹೌದಾ? ಇಲ್ಲಿ ಒ ಸಿ ಒ ಬೈ ಒ ಡಿ ಇದೆ. ಸೊ ಇದು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸರ್ಕಸ್ ಮಾಡಬೇಕಾಗುತ್ತೆ, ಇದನ್ನು ಇಂಟರ್ಚೇಂಜ್ ಮಾಡಿ ಸಮಾನುಪಾತದಲ್ಲಿ, ಹೌದಾ? ಎ ಒ ಇದೆ. ಈಗ ನೋಡಿ, ಈ ಒ ಸಿನ ಈ ಕಡೆ ಕಳಿಸಿ ಒ ಬಿನ ಈ ಕಡೆ ಕಳಿಸ್ಕೊತಾನೆ. ಇದು ಸಮಾನುಪಾತ ಆಗಿರೋದ್ರಿಂದ ನಾವು ಇದಕ್ಕೆ ಈ ರೀತಿ ಒರೆ ಗುಣಾಕಾರ ಮಾಡ್ಬೋದು. ಆ ರೀತಿ ಒರೆ ಗುಣಾಕಾರ ಮಾಡಿದ್ರೆ ನಮ್ಗೇನು ಸಿಗುತ್ತೆ, ಎ ಒ ಬೈ, ಸೊ ಇಲ್ಲಿ ಒ ಬಿ ಇರೋ ಜಾಗಕ್ಕೆ ಒ ಸಿ ಹಾಕಿ, ಒ ಸಿ ಇರೋ ಜಾಗಕ್ಕೆ ಒ ಬಿ ಹಾಕಿ. ಸೊ ಎ ಒ ಬೈ ಒ ಬಿ ಈಕ್ವಲ್ಸ್ ಇಲ್ಲೇನು ಸಿಗುತ್ತೆ, ಒ ಸಿ ಬೈ ಡಿ. ಇದನ್ನೇನು ಇಂಟರ್ಚೇಂಜ್ ಮಾಡಬೇಡಿ, ಇವೆರಡಕ್ಕೆ ಮಾತ್ರ ಚೇಂಜ್ ಮಾಡಬೇಡಿ, ಹೌದಾ? ಸೊ ಇಲ್ಲಿ ನಮಗೆ ಬಂದು ನೋಡಿ, ಯಾವುದೋ ಎ ಒ ಬೈ ಡಿ ಒ ಇಸ್ ಈಕ್ವಲ್ ಟು ಒ ಸಿ ಬೈ ಡಿ ಒ. ಸೊ ಸಮಸ್ಯೆ. ಸೊ ನಾವು ಈ ಒಂದು ಸಮಸ್ಯೆಯನ್ನು ಕೂಡ ನಾವು ಪ್ರಮೇಯಾಂತರನೇ ಇದನ್ನು ಸಾಲ್ವ್ ಮಾಡಿದ್ವಿ, ಆಯ್ತಲ್ಲ. ಸೊ ಇಲ್ಲಿ ಏನು ಈ ಥರ ಸಮಸ್ಯೆಗಳನ್ನ ಬಿಡಿಸ್ಬೇಕಾದ್ರೆ ನಾವೇನಾದ್ರೆ ಸಣ್ಣ ಪುಟ್ಟ ಬದಲಾವಣೆಯನ್ನು ರಚನೆಯಲ್ಲಿ ಮಾಡ್ಕೊಳ್ಳೋದಾದರೆ ಅದನ್ನು ಮಾಡಿಕೊಂಡು ಈ ರೀತಿ ಸಮಸ್ಯೆಗಳನ್ನು ಬಿಡಿಸ್ತೀವಿ. ಓಕೆ, ಇದೇ ಥರದ್ದು ಇನ್ನೊಂದು ಸಮಸ್ಯೆ ಇದೆ ಮಕ್ಕಳೇ, ನೋಡೋಣ. ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಎ ಒ ಬೈ ಡಿ ಒ ಈಕ್ವಲ್ಸ್ ಸಿ ಒ ಬೈ ಡಿ ಒ ಆಗುವಂತೆ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಎ ಬಿ ಸಿ ಡಿ ಒಂದು ಟ್ರಾಪಿಜಾಯ್ಡಲ್ ಸಾಧಿಸಿ. ಎ ಬಿ ಸಿ ಡಿ ಒಂದು ಟ್ರಾಪಿಜಾಯ್ಡಲ್ ಸಾಧಿಸಿ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಚತುರ್ಭುಜ ಕೊಟ್ಟಿದ್ದಾರೆ, ಹೌದಾ? ಸೊ ಇದು ಹಿಂದಿನ ಇದರಲ್ಲಿ ಏನು ಕೊಟ್ಟಿದ್ದಾರೆ, ನಮಗೆ ತ್ರಾಪಿಜ್ಯ ಅಂತ ಕೊಟ್ಟಿದ್ದಾರೆ, ಈಗ ಚತುರ್ಭುಜ ಕೊಟ್ಟಿದ್ದಾರೆ. ಸೊ ಚತುರ್ಭುಜ ಮತ್ತು ತ್ರಾಪಿಜ್ಯ ಎರಡಕ್ಕೂ ವ್ಯತ್ಯಾಸ ಏನು ಅಂತ ಗೊತ್ತಿದೆ ನಿಮಗೆ. ತ್ರಾಪಿಜ್ಯದಲ್ಲಿ ಒಂದು ಜೊತೆ ಭಾಗಗಳು ಸಮಾಂತರ ಇರ್ತವೆ, ಚತುರ್ಭುಜದಲ್ಲಿ ಸಮಾಂತರ ಇರಬೇಕು ಅಂತ ಏನಿಲ್ಲ. ಅದರಲ್ಲೂ 4 ಭಾಗ ಇರ್ತವೆ, ಇದರಲ್ಲೂ 4 ಭಾಗ ಇರ್ತವೆ. ಸೊ ನಾನೀಗ ಚಿತ್ರ ಬರ್ಕೊಳ್ತಿದ್ದೀನಿ, ಸೊ ತ್ರಾಪಿಜ್ಯ ಥರನೇ ಬರ್ಕೊಳ್ತಿದ್ದೀನಿ, ಬಟ್ ಇದು ಏನೋ ತ್ರಾಪಿಜ್ಯ ಅಲ್ಲ, ಚತುರ್ಭುಜ. ಸೊ ಅದನ್ನು ನಾವು ತ್ರಾಪಿಜ್ಯ ಅಂತ ಪ್ರೂವ್ ಮಾಡಬೇಕು, ಆಯಿತಾ? ಸೊ ಇಲ್ಲಿ ಹೋಲ್ಸರಿ ಸೇಮ್ ಬರ್ಕೊಳ್ತೀನಿ, ಎ ಬಿ ಸಿ ಡಿ ಇದು ಒಂದು ಏನಿದು ಚತುರ್ಭುಜ. ಸೊ ಇದರಲ್ಲಿ ಕರ್ಣಗಳು ಎಲ್ಲಿ ಸಂಧಿಸ್ತಾ ಇದ್ದಾವೆ, ಓ ಬಿಂದುವಿನಲ್ಲಿ ಕರ್ಣಗಳು ಛೇದಿಸ್ತಾ ಇದ್ದಾವೆ. ಸೊ ಇದು ಕರ್ಣಗಳು ಓನಲ್ಲಿ ಛೇದಿಸ್ತಿದ್ದಾವೆ, ಆಯಿತಾ? ಸೊ ಈಗ ನಾನು ನೇರವಾಗಿ ಹೋಗ್ತೀನಿ, ದತ್ತಾಂಶಕ್ಕೆ ಹೋಗ್ತೀನಿ. ದತ್ತಾಂಶದಲ್ಲಿ ಏನಿದೆ, ಇದು ಎ ಬಿ ಸಿ ಡಿ ಒಂದು ಏನಂತ ಹೇಳಿದ್ವಿ, ಚತುರ್ಭುಜ, ಹೌದಾ? ಚತುರ್ಭುಜ ಎ ಬಿ ಸಿ ಡಿನಲ್ಲಿ ಏನಾಗಿದೆ, ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು
ಸಿ ಒ ಬೈ ಡಿ ಒ ಆಗಿದೆ. ಸೊ ಎ ಬಿ ಸಿ ಡಿ ಒಂದು ಚತುರ್ಭುಜ ಮತ್ತು ಕರ್ಣಗಳು ಯಾವ ಇದರಲ್ಲಿ ಅಂತ ಹೇಳಿದ್ರೆ ಎ ಸಿ ಬಿ ಡಿ ಕರ್ಣಗಳು, ಎ ಸಿ ಮತ್ತು ಬಿ ಡಿಗಳು ಕರ್ಣಗಳು ಹೌದಾ. ಇವು ಯಾವ ರೀತಿ ಆಗುವಂತೆ ಪರಸ್ಪರ ಛೇದಿಸ್ತಿದ್ದಾವೆ ಅಂತ ಹೇಳಿದರೆ ಎ ಒ ಬೈ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ ಆಗುವಂತೆ ಛೇದಿಸ್ತಾ ಇದ್ದಾವೆ. ಕರ್ಣಗಳು ಓ ಬಿಂದುವಿನಲ್ಲಿ ಎ ಒ ಬೈ ಡಿ ಒ ಇಸ್ ಈಕ್ವಲ್ ಟು ಸಿ ಒ ಬೈ ಡಿ ಒ ಆಗುವಂತೆ ಛೇದಿಸುತ್ತಾರೆ. ಸೊ ಈಗ ಇದರಲ್ಲಿ ನಾವು ಏನು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸಾಧನೆಯ ಎ ಬಿ ಸಿ ಡಿ ಒಂದು ತ್ರಿಭುಜ. ಸಾಧನೆಯ ಎ ಬಿ ಸಿ ಡಿ ಒಂದು ತ್ರಿಭುಜ ಆಯಿತಾ. ಸೊ ಇಲ್ಲಿ ಎ ಬಿ ಸಿ ಡಿ ತ್ರಿಭುಜ ಅಂತ ನಾವು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವೇನನ್ನು ಸಾಧಿಸಬೇಕು, ಎ ಬಿ ಸಮಾಂತರ ಸಿ ಡಿ ಅನ್ನು ಸಾಧಿಸಬೇಕು. ಸೊ ಎ ಬಿ ಸಮಾಂತರ ಸಿ ಡಿ ಅನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ನಡುವೆ ಇನ್ನೊಂದು ಇ ಒ ರೇಖೆ ಹೇಳ್ಕೋಬೇಕು. ಇನ್ನೊಂದು ಸಮಸ್ಯೆ ಹೇಳ್ಕೊಂಡಿದ್ವಲ್ಲ ಆ ರೀತಿ ಹೌದಾ. ಸೊ ಇಲ್ಲಿ ನಾನು ಒಂದು ರಚನೆ ಮಾಡ್ಕೊಳ್ತಿದ್ದೀನಿ. ಸೇಮ್ ಅದೇ ಥರ ರಚನೆ ನೋಡಿ, ಸೇಮ್ ಅದೇ ಥರ ಓ ಮೂಲಕ ಸೊ ಇ ಒ ಸಮಾಂತರ ಇ ಡಿ ಸಮಾಂತರ ಸಿ ಡಿ ಆಗುವಂತೆ ಇ ಒ ಎ ಅಂತ ಹೇಳಿದೆ. ಸೊ ಇದರಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ಸಾಧನೆ ಬರುತ್ತೆ. ಈಗ ನೋಡಿ ಸಾಧನೆಯಲ್ಲಿ ಫಸ್ಟ್ ನಾನು ಏನು ತೊಗೊಳ್ತೀನಿ ಅಂತ ಹೇಳಿದ್ರೆ ಡಿ ಎ ಬಿ ತೊಗೊಳ್ತೀನಿ ಹೌದಾ. ಡಿ ನೋಡಿ ನಾನು ರಚನೆ ಮಾಡಿಲ್ಲ. ಸೊ ಇದಕ್ಕೆ ಸಮಾಂತರವಾಗಿ ನಾನು ಇ ಒ ಹೇಳ್ತೀನಿ. ಸೊ ಈಗ ಡಿ ಎ ಬಿ ತಗೊಳ್ಳಿ, ತ್ರಿಭುಜ ಡಿ ಎ ಬಿ ನೋಡಿ. ಡಿ ಎ ಬಿ ತ್ರಿಭುಜದಲ್ಲಿ ಸೊ ಇದನ್ನು ನಾವು ಏನು ಬರ್ಕೋಬೋದು ನೋಡಿ, ಇ ಡಿ ಬೈ ಇ ಎ ಇಸ್ ಈಕ್ವಲ್ ಟು ಡಿ ಒ ಬೈ ಒ ಬಿ ಅಂತ ಬರ್ಕೋಬೋದು. ಸೊ ಇ ಡಿ ಬೈ ಇ ಎ ಇಸ್ ಈಕ್ವಲ್ ಟು ಡಿ ಒ ಬೈ ಒ ಬಿ ಅಂತ ಬರ್ಕೋಬೋದು. ಸೊ ಯಾಕೆ ಆ ರೀತಿ ಬರ್ಕೊಂಡಿದ್ದೀನಿ ಅಂದರೆ ನಾನು ಈ ರೀತಿ ರಚನೆ ಮಾಡ್ಕೊಂಡಿದ್ದೀನಿ ಹೌದು. ಸೊ ಬಿಕಾಸ್ ರಚನೆ ಹೌದಾ, ಇ ಒ ಎ ಬಿಗೆ ಸಮಾಂತರ ಆಗುವ ರೀತಿಯೇ ನಾನು ರಚನೆ ಮಾಡ್ಕೊಂಡಿರೋದ್ರಿಂದ ಸೊ ಇದನ್ನ ನಾವೇನು ಬರ್ಕೋಬೋದು, ಇ ಡಿ ಬೈ ಇ ಎ ಇಸ್ ಈಕ್ವಲ್ ಟು ಡಿ ಒ ಬೈ ಒ ಬಿ ಅಂತ ಬರ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನಾನು ವೃತ್ಕ್ರಮಗೊಳಿಸ್ತೀನಿ. ಸೊ ಇ ಎ ಬೈ ಇ ಡಿ ಇಸ್ ಈಕ್ವಲ್ ಟು ಒ ಬಿ ಬೈ ಒ ಡಿ. ಇಲ್ಲಿ ಏನು ಮಾಡಿದ್ದೀನಿ, ವೃತ್ಕ್ರಮಗೊಳಿಸಿದಾಗ ಇದನ್ನು ಇನ್ನೊಂದ್ಸರಿ ನಾನು ಏನು ಮಾಡ್ಕೊಂಡಿದ್ದೀನಿ, ಇನ್ವರ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ತ್ರಿಭುಜ ಯಾವ ತಗೊಂಡೆ ನಾನು, ಡಿ ಎ ಡಿ ತೊಗೊಂಡಿದ್ದೆ. ಈಗ ಎ ಡಿ ಸಿ ತೊಗೊಂಡಿದ್ದೆ. ತ್ರಿಭುಜ ಎ ಡಿ ಸಿ ನೋಡಿದ್ದು ಎ ಡಿ ಸಿ. ಸೊ ಈ ತ್ರಿಭುಜ ಎ ಡಿ ಸಿನಲ್ಲಿ ಏನು ಬರುತ್ತೆ ನಮಗೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ತಾನೆ. ಸೊ ಇ ಒ ಸಮಾಂತರ, ಇ ಒ ಏನಾಗಿದೆ ಡಿ ಸಿಗೆ ಸಮಾಂತರ ಇದೆ. ಸಮಾಂತರ ಇರೋ ರೀತಿ ರಚನೆ ಮಾಡ್ಕೊಂಡಿದ್ದೀವಿ ನಾವು. ಸೊ ಈಗ ಇಲ್ಲಿ ಇ ಎ ಬೈ ಇ ಡಿ, ಇ ಎ ಬೈ ಇ ಡಿ ಈಕ್ವಲ್ಸ್ ಎ ಒ ಬೈ ಒ ಸಿ ಆಗುತ್ತೆ. ಎ ಒ ಬೈ ಒ ಸಿ ಆಗುತ್ತೆ ಹೌದಾ. ಸೊ ಇದನ್ನು ನಾನು ಸಮೀಕರಣ 1 ಅಂತ ತಗೊಂಡೆ, ಇದನ್ನು ಸಮೀಕರಣ 2 ಅಂತ ತಗೊಂಡೆ. ಸೊ ಒಂದೇ ಅಂಶಕ್ಕೆ ಸಮ ಇರತಕ್ಕಂಥ ಅಂಶಗಳು ಪರಸ್ಪರ ಸಮ ಇರೋದ್ರಿಂದ ನಾನು ಇಲ್ಲಿ ಇದು ಎರಡರಲ್ಲೂ ಇ ಎ ಬೈ ಎ ಡಿ ಇದೆ, ಅಲ್ಲೂ ಕೂಡ ಇ ಎ ಬೈ ಇ ಡಿ ಇರೋದ್ರಿಂದ ಸೊ ಈಗ ಇದನ್ನು
ನಾನು ಹೇಗೆ ಬರ್ಕೊಳ್ತೀನಿ ಅಂದರೆ ಎ ಒ ಬೈ ಒ ಸಿ ಈಕ್ವಲ್ಸ್ ಒ ಬಿ ಬೈ ಒ ಡಿ ಅಂತ ಬರ್ಕೊಳ್ತೀನಿ ನೋಡಿ. ಎ ಒ ಬೈ ಒ ಸಿ ಈಕ್ವಲ್ಸ್ ಒ ಬಿ ಬೈ ಒ ಡಿ ಅಂತ ಬರ್ಕೊಂಡಿದ್ದೀನಿ ಹೌದಾ. ಸೊ ಈಗೇನಾಗಿದೆ ಅಂದರೆ ನಮಗೆ ಇದರ ವಿಲೋಮ ಪ್ರಮೇಯದ ಪ್ರಕಾರ ಹೌದಾ, ಅಂದರೆ ತ್ರಿಭುಜದ ಯಾವುದಾದ್ರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸಿದರೆ ಸೊ ಅದರ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತೆ ಅಂತ. ಸೊ ಇಲ್ಲಿ ಎರಡು ಬಾಹುಗಳನ್ನು ಸಮಾಂತರವಾಗಿ ವಿಭಾಗಿಸಿದ್ರೆ ಅದು ಮೂರನೇ ಬಾಹುವಿಗೆ ಸಮಾಂತರವಾಗಿರೋ ರೀತಿ ನಾವು ಇದನ್ನು ಹೇಗೆ ಬರ್ಕೋಬೋದು ಅಂದರೆ ಇದರ ತೇಸ್ನ ವಿಲೋಮ ಪ್ರಮೇಯದ ಪ್ರಕಾರ ಅಥವಾ ಮೂಲ ಸಮಾನುಪಾತತೆಯ ವಿಲೋಮ ಪ್ರಮೇಯದ ಪ್ರಕಾರ. ಸೊ ಇ ಒ ಯಾವುದಕ್ಕೆ ಸಮಾಂತರ ಇದೆ, ಇ ಒ ಹೌದಾ ಎ ಬಿ ಸಮಾಂತರ ಇದೆ ಹೌದಾ, ಮತ್ತು ಸಮಾಂತರ ಡಿ ಸಿ ಇದೆ ಹೌದಾ. ಈ ಬಾಹುಗಳು ಸಮಾಂತರ ಇರೋದ್ರಿಂದ ನಾವು ಇದನ್ನು ನೇರವಾಗಿ ಏನು ಬರ್ಕೋಬೋದು ಅಂದರೆ ಎ ಬಿ ಸಮಾಂತರ ಡಿ ಸಿ ಅಂತ ಬರ್ಕೋಬೋದು. ಎ ಬಿ ಡಿ ಸಿಗೆ ಸಮಾಂತರ ಇದೆ ಅಂತ ಬರ್ಕೋಬೋದು. ಎ ಬಿ ಡಿ ಸಿಗೆ ಸಮಾಂತರ ಇದ್ದರೆ ಹೌದಾ, ಚತುರ್ಭುಜದಲ್ಲಿ ಯಾವುದಾದ್ರೂ ಎರಡು ಅಭಿಮುಖ ಬಾಹುಗಳು ಸಮಾಂತರ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಅದನ್ನು ತ್ರಾಪಿಜ್ಯ ಅಂತ ಕರಿತೀವಿ. ಸೊ therefore ಎ ಬಿ ಸಿ ಒಂದು ತ್ರಾಪಿಜ್ಯ ಆಯ್ತಲ್ಲ. ಸೊ ನೀವು ಇದೇ ರೀತಿ ಉಳಿದಿರ್ತಕ್ಕಂಥ ಸಮಸ್ಯೆ ಅಭ್ಯಾಸ 2.8ರಲ್ಲಿ ಉಳಿದಿರ್ತಕ್ಕಂಥ ಸಮಸ್ಯೆಗಳನ್ನು ಮಾಡ್ಕೊಂಡು ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು.